ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಚಾನಲ್ಗೆ ತುಂಬ ಸ್ವಾಗತ. ಸೊ ಇವತ್ತಿನ ವ್ಲಾಗು ಕಂಟಿನ್ಯೂವೇಷನ್ ಅಂತ ಹೇಳ್ಬೋದು. ಲಕ್ಷ್ಮೀ ಪೂಜಾ ವ್ಲಾಗ್ ಅಂತ. ಈ ಹಬ್ಬದ ದಿನಾನೇ ಅಂದರೆ ದೀಪಾವಳಿ ದಿನ, ಆರತಿ ದಿನಾನೇ ಅವತ್ತೇ ಸಂಜೆಗೆ ಬಂದಿತ್ತು. ಸೊ ಹಾಗಾಗಿ ಅವತ್ತೇ ನಾವು ಲಕ್ಷ್ಮೀ ಪೂಜಾನ ಮಾಡ್ತಾ ಇರೋದು. ಸೊ ಆ್ಯಕ್ಚುಲಿ ಇದು ಫಸ್ಟ್ ಟೈಮ್ ಅನ್ಕೋತೀನಿ ನಾನು ಲಕ್ಷ್ಮೀ ಪೂಜಾನ ವ್ಲಾಗಲ್ಲಿ ಶೇರ್ ಮಾಡ್ತಾ ಇರೋದು. ಸೊ ನೋಡಿ ಏನೆಲ್ಲ ಯಾವ ರೀತಿ ನಾವು ನಮ್ಮ ಕಡೆ ಲಕ್ಷ್ಮೀ ಪೂಜಾನ ಮಾಡ್ತೀವಿ ಅಂತ. ಸೊ ಲಕ್ಷ್ಮೀ ಪೂಜಾ ಮಾಡಬೇಕಾದ್ರೆ ಮಾಡೋ ಟೈಮಲ್ಲೇ ನಾವು ಪಟಾಕಿ ಹಾರಿಸೋದು, ಈ ರೀತಿ ಮಾಡೋದು. ಸೊ ನನ್ನ ಔಟ್ಫಿಟ್ ಸೇಮ್ ಇತ್ತು, ಬಟ್ ಏನಂತಾರೆ ಮೇಕಪ್ ಆಗಲಿ ರೆಡಿ ಆಗೋದಾಗಲಿ ಸ್ವಲ್ಪ ಗ್ರ್ಯಾಂಡ್ ಆಗಿತ್ತು. ಸೊ ತುಂಬಾ ಚೆನ್ನಾಗಿ ಅನಿಸಿತ್ತು ನನಗೆ ಫಸ್ಟ್ ಟೈಮ್ ಈ ರೀತಿ ರೆಡಿ ಆಗೋದು. ಸೊ ತುಂಬ ಬೇಕಾದಷ್ಟು ಫೋಟೋಸ್ನ ತೊಗೊಂಡಿದ್ದೀನಿ. ಆಮೇಲೆ ತುಂಬ ವೆರೈಟಿ ಆಫ್ ಕ್ರ್ಯಾಕರ್ಸ್ ಅಂತ ಈ ಸಲ ಅಂತೂ ತುಂಬ ಖುಷಿ ಆಯಿತು ನನಗೆ. ನಾನು ಆ್ಯಕ್ಚುಲಿ 3 to 4 ಇಯರ್ಸಿಂದ ನಾನು ಅಷ್ಟು ಕ್ರೇಜಿ ಇರಲಿಲ್ಲ ಹಾರಿಸ್ಬೇಕು ಅಂತ. ಬಟ್ ಈ ಸಲ ಏನೋ ನನ್ನ ಮಗ ಇರೋದ್ರಿಂದನೋ ಅಥವಾ ಗೊತ್ತಿಲ್ಲ, ಸೊ ಈವನ್ ಕ್ರ್ಯಾಕರ್ಸ್ ಕೂಡ ಸ್ವಲ್ಪ ಇಂಟ್ರೆಸ್ಟಿಂಗ್ ಇತ್ತು. ಸೊ ಹಾಗಾಗಿ ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿ ಹಾರಿಸಿದ್ದೀನಿ ಅಂತ ಅನ್ಬೋದು. ಸೊ ಮತ್ತೆ ನನಗೆ ಏನಂತಾರೆ ಒಂದು ಚೈಲ್ಡ್ ಮೆಮೊರೀಸ್ ಬಂದಿದೆ ಅಂತ ಹೇಳ್ಬೋದು. ಸೊ ಎಷ್ಟೇ ಆಗಲಿ ಆ ರೀತಿ ಬರೋದು ತುಂಬ ಕಷ್ಟ. ಸೊ ಈ ರೀತಿ ನಾನು ಫಸ್ಟ್ ಟೈಮ್ ಹೂವನ್ನ ಇಟ್ಕೊಂಡಿದ್ದೀನಿ. ಹೇಗಿದೆ ಅಂತ ಹೇಳಿ. ನನಗಂತೂ ತುಂಬಾ ಚೆನ್ನಾಗಿ ಅನಿಸಿತ್ತು ಈ ರೀತಿ ಈ ಸ್ಟೈಲಲ್ಲಿ ಇಟ್ಕೊಳ್ಳೋದು. ಫಸ್ಟ್ ಟೈಮ್ ನಾನು ಆ್ಯಕ್ಚುಲಿ ಈ ರೀತಿ ಇಟ್ಕೊಂಡಿದ್ದೀನಿ. ಬಟ್ ಫೋಟೋಸ್ ಮಾತ್ರ ಸಖತ್ತಾಗಿ ಬಂದಿದೆ, ನಿಜವಾಗ್ಲೂ ಹೇಳ್ತೀನಿ. ಸೊ ತುಂಬಾ ಚೆನ್ನಾಗಿ ಅನಿಸಿತ್ತು. ಈವನ್ ಈ ರೀತಿ ನಾನು ಒಂದು ಹಬ್ಬದ ಲುಕ್ ಕೊಡುತ್ತೆ, ಒಂದು ರೀತಿ ಫೆಸ್ಟಿವ್ ಲುಕ್ ಡಿಫ್ರೆಂಟ್ ಬೇರೆ. ಸೊ ಎಷ್ಟೇ ವೆಸ್ಟರ್ನ್ ಔಟ್ಫಿಟ್ಸ್ ಇರಲಿ, ಇಂಡಿಯನ್ ಔಟ್ಫಿಟ್ಸ್ ಮುಂದೆ ಏನೂ ಅಲ್ಲ ಅಂತ ಹೇಳ್ಬೋದು. ಸೊ ಅದೇ ನಮಗೆ ಒಂದು ದೊಡ್ಡ ಶಸ್ತ್ರ. ಅಂದರೆ ಆ್ಯಕ್ಚುಲಿ ನಾವು ಜಾಸ್ತಿ ಅದಕ್ಕೆ ಇಂಪಾರ್ಟೆನ್ಸ್ ಕೊಡೋದಿಲ್ಲ ಇತ್ತೀಚೆಗೆ. ಆ್ಯಕ್ಚುಲಿ ಸೀರೆ ಮತ್ತು ಇಂಡಿಯನ್ ಔಟ್ಫಿಟ್ಸಲ್ಲಿ ಚೆನ್ನಾಗಿ ಎಷ್ಟು ಚೆನ್ನಾಗಿ ಎಲ್ಲರೂ ನಮ್ಮ ಇಂಡಿಯನ್ ಸ್ಕಿನ್ ಟೋನ್ ಆಗಲಿ ಯಾರೇ ಆಗಲಿ ಎಷ್ಟು ಚೆನ್ನಾಗಿ ಕಾಣ್ತಾರೆ ಅಂದರೆ, ಸೊ ವೆಸ್ಟರ್ನ್ ಔಟ್ಫಿಟ್ಸ್ ಏನೂ ಅಲ್ಲ ಇದ್ರ ಮುಂದೆ ಅಂತ ಅನಿಸುತ್ತೆ. ಸೊ ತುಂಬಾ ಏನಂತಾರೆ, ಸೊ ನಾನು ಎರಡು ಕಡೆ ಇದ್ದೀನಿ, ಇಂಡಿಯನ್ ಮತ್ತು ವೆಸ್ಟರ್ನ್ ಎರಡೂ ಹಾಕೋತೀನಿ. ಬಟ್ ಇಂಡಿಯನ್ ಇದ್ದಾಗ ಪಕ್ಕಾ ಇಂಡಿಯನ್ ಆಗಿರ್ತೀನಿ. ಸೊ ಅದೊಂದು ರೀತಿ ನನಗೆ ಸೀರೆ ಉಟ್ಕೊಳ್ಳೋದು ತುಂಬ ಇಷ್ಟ. ಸೀರೆ ಕಲೆಕ್ಷನ್ ಜಾಸ್ತಿ ಇದೆ. ಆಮೇಲೆ ಈ ರೀತಿ ಹಬ್ಬಗಳಲ್ಲಿ ಒಂದು ರೀತಿ ಏನೋ ಪಾಸಿಟಿವ್ ವೈಬ್ಸ್ ಕೊಡುತ್ತೆ. ಸೊ ಹಾಗಾಗಿ ನನಗೆ ಇಷ್ಟ ಆಗುತ್ತೆ. ಸೊ ಫಸ್ಟ್ ಟೈಮ್ ನಾನು ಈ ರೀತಿ ಕುರ್ತಾನ ಟ್ರೈ ಮಾಡಿದ್ದೀನಿ. ಅದು ರೆಡ್ ಕಲರಲ್ಲಿ ನನ್ನ ಹತ್ರ ಇರಲಿಲ್ಲ ಫಸ್ಟ್ ಆಫ್ ಆಲ್. ಸೊ ಈ ರೀತಿ ಬ್ಲಿಂಗ್ ಬ್ಲಿಂಗ್, ಸೊ ತುಂಬಾ ಚೆನ್ನಾಗಿ ಅನ್ನಿಸ್ತು ನೋಡಿ. ಫ್ರಂಟ್ ನೋಡಿದಾಗ ಬೇರೆ ಅನಿಸುತ್ತೆ ಹೂವು ಇಟ್ಕೊಂಡಾಗ, ಬಟ್ ಬ್ಯಾಕ್ ಸೈಡ್ ನೋಡಿದಾಗ ಡಿಫ್ರೆಂಟ್ ಅನಿಸುತ್ತೆ. ಸೊ ತುಂಬಾ ಚೆನ್ನಾಗಿ ಅನಿಸಿತ್ತು. ಆ್ಯಕ್ಚುಲಿ ನಾನು ಕಾಂಪ್ಲಿಮೆಂಟ್ ಕೊಡ್ಕೋತಾ ಇದ್ದೀನಿ. ಸೊ ಫಸ್ಟ್ ಟೈಮ್ ನಾನು ಈ ರೀತಿ ಅಂದ್ಕೊಳ್ತಾ ಇರೋದು. ಸೊ ನೋಡಿ ಇಲ್ಲಿ ನಮ್ಮ ಪಟಾಕಿ ಎಲ್ಲಿ ಶುರು ಆಗುತ್ತೆ, ಮುಗಿಯೋದಿಲ್ಲ. ಸೊ ರಾತ್ರಿ 10 ಆದರೂ 11 ಆದರೂ ಎಷ್ಟು ಹಾರಿಸಿದ್ರು ತೃಪ್ತಿ ಅನ್ನಿಸ್ತಿರ್ಲಿಲ್ಲ. ನನ್ನ ಮಗನಿಗೆ ಈ ಸಲ ಫಸ್ಟ್ ಟೈಮ್ ಇರೋದ್ರಿಂದ ಅವನ ಕೈ ಸ್ಟಾಪೇ ಆಗ್ತಿರ್ಲಿಲ್ಲ. ಬರೀ ನಾನೇ ಹಾರಿಸ್ತೀನಿ ಅಂತ ಹೇಳ್ತಾ ಇದ್ದ. ಸೊ ಹಾರಿಸೋದು ಅರ್ಧಂಬರ್ಧ ಸುರ್ಸುರು ಬತ್ತಿ ಲಾಸ್ಟ್ ಎಂಡ್ ಪಾರ್ಟಿಗೆ ಏನು ಕೈ ಹತ್ತಿತ್ತು ಅದನ್ನು ವಾಪಸ್ ಕೊಟ್ಬಿಡ್ತಿದ್ದ. ಸೊ ಹಾಗಾಗಿ ರೊಕ್ಕ ಎಷ್ಟು ಹೋಗಿದೆ ಅಂತ ಕೇಳಲಿಕ್ಕೆ ಹೋಗಬೇಡಿ. ತುಂಬಾ ಈ ಸಲ ಏನಂತಾರೆ ಬೋಣಿ ಮಾಡಿದ್ದಾನೆ ಅಂತ ಹೇಳ್ಬೋದು ನಮ್ಮ ಮಗ. ಸೊ ಬಟ್ ಓಕೆ, ಎಂಜಾಯ್, ತುಂಬಾ ಖುಷಿ ಆಯಿತು. ಈ ರೀತಿ ಫಸ್ಟ್ ಟೈಮ್ ನಾನು ಅವನಿಗೆ ನೋಡ್ತಾ ಇರೋದು ನನ್ನ ಎಕ್ಸ್ಪೀರಿಯೆನ್ಸಲ್ಲಿ. ನಾವು ಇಲ್ಲಿ ತನಕ ಸಣ್ಣ ಪುಟ್ಟನೇ ಹಾರಿಸಿದ್ವಿ, ಅವನ ಏಜಲ್ಲಿ ಈ ರೀತಿ ಹಾರಿಸೋದು ತುಂಬಾ ದೊಡ್ಡ ವಿಷಯ. ಸೊ ಈ ಸಲ ಅಂತೂ ಜಾಸ್ತಿ ಏನಂತಾರೆ ಪೊಲ್ಯೂಷನ್ ಅಂತ ಬಂದಿಲ್ಲ ಜಾಸ್ತಿ ಹೋಗಿ ಅಥವಾ ಇದು, ಬಟ್ ಕೆಲವೊಂದರಲ್ಲಿದೆ. ಬಟ್ ಈ ಸಲ ಸ್ವಲ್ಪ ವಿಸಿಲ್ ಕ್ರ್ಯಾಕರ್ಸ್ ಅಂತ ಏನೇನೋ ಬೇರೆ ಡ್ರೋನ್ ಕ್ರ್ಯಾಕರ್ಸ್ ತುಂಬಾ ಬೇರೆ ವೆರೈಟಿ ಬಂದಿದೆ. ಸೊ ಅದನ್ನೆಲ್ಲ ಟ್ರೈ ಮಾಡಬೇಕು ಈ ಸಲ. ನಾವೇನು ಲಕ್ಷ್ಮಿ ಆಟೋ ಬಾಂಬ್ ಅಥವಾ ಅದು ಗ್ರೀನ್ ಕಲರ್ ಸಿಗುತ್ತಲ್ಲ ಆ ರೀತಿ ಏನು ತರಲಿಲ್ಲ. ಹೊಸ ಟೈಪ್ ಏನೇನಿದೆ ಅವೆಲ್ಲ ತೊಗೊಂಡು ಬಂದಿದ್ವಿ. ಸೊ ನೋಡಿ ಇದು ಫ್ಲ್ಯಾಶ್ ಕ್ರ್ಯಾಕರ್ಸ್ ಅಂತ. ಸೊ ಆ್ಯಕ್ಚುಲಿ ಎದುರಿಗಿದ್ದಾಗ ಕಣ್ಣು ತುಂಬಾ ಇರಿಟೇಬಲ್ ಅನಿಸುತ್ತೆ. ಬಟ್ ಈ ರೀತಿ ವಿಡಿಯೋದಲ್ಲಿ ನೋಡಿ ಯಾವ ರೀತಿ ಚೆನ್ನಾಗಿ ಏನಂತಾರೆ ಒಂದು ರೀತಿ ಫ್ಲ್ಯಾಶ್ ಆಗಿ ಸೇಮ್ ಆ್ಯಸ್ ಇಟ್ ಈಸ್ ನಾವು ಹೇಗೆ ಫ್ಲ್ಯಾಶ್ ಕೊಡ್ತೀವಿ ಆ ರೀತಿ ಇರುತ್ತೆ ಇದು.
ಸೊ ತುಂಬಾ ಮಜಾ ಬಂತು. ಸೊ ಇದು ಎಲ್ಲನೂ ಯಾವುದು ಡಮ್ ಅನ್ನಂಗಿಲ್ಲ ಅದನ್ನೆಲ್ಲ ಹಾರಿಸಿದ್ದಾನೆ ಅವನು. ಫಸ್ಟ್ ಅವನು ನೋಡ್ತಾನೆ, ಸೊ ಯಾವುದು ಡಮ್ ಅನ್ನೋದಿಲ್ಲ. ಸೊ ಅವಾಗೆ ಫಸ್ಟ್ ನಾವು ಹಾರಿಸಿದ ನಂತರನೇ ಅವನು ನೋಡೋದು ನಾ ಹಾರಿಸ್ಲೇಬೇಡ ಅಂತ. ಸೊ ಟ್ರಯಲ್ ಆ್ಯಂಡ್ ಎರರ್ ಅಂತ ಹೇಳ್ಬೋದು. ಸೊ ನೋಡಿ ಇಲ್ಲಿ ಎಷ್ಟು ಮಂದಿ ಏನಂತಾರೆ ನಿಂತು ನೋಡ್ತಾ ಇದ್ದಾರೆ, ಈವನ್ ಸಣ್ಣ ಎಲ್ಲ ಹುಡುಗರು ಕೂಡ. ಸೊ ತುಂಬ ಮಜಾ ಅನಿಸುತ್ತೆ. ಜಾಸ್ತಿ ಜನ ಇರೋದ್ರಿಂದ ಇನ್ನೂ ಜಾಸ್ತಿ ಒಂದು ರೀತಿ ಫೆಸ್ಟಿವ್ ವೈಬ್ ಅಂತ ಬರುತ್ತೆ. ಸೊ ನನಗೂ ಈ ಸಲ ಫಸ್ಟ್ ಟೈಮ್ ನಾನು ಇಷ್ಟು ಕ್ರೇಜಾಗಿ ಪಟಾಕಿನ ಹಾರಿಸಿದ್ರು. ಇಲ್ಲ ಅಂದರೆ ನಾನು ಒಂದು ಸೈಡಿಗೆ ಮೂಲೆಗೆ ಕೂತು ನೋಡ್ತಿದ್ದೆ ಅಥವಾ ಬ್ಲಾಗ್ ಮಾಡ್ತಿದ್ದೆ. ಸೊ ನೀವು ಜಾಸ್ತಿ ನೋಡಿರ್ಬೋದು, ಲಾಸ್ಟ್ ಬ್ಲಾಗಲ್ಲಿನೂ ಕೂಡ ನಾನು ಬರೀ ಜಾಸ್ತಿ ಹಾರಿಸ್ಲಿಲ್ಲ. ಬಟ್ ಈ ಟೈಮಲ್ಲಿ ತುಂಬ ಅಂದರೆ ತುಂಬ ಹಾರಿಸಿದ್ದೀನಿ. ಈ ಸಲ ಆ್ಯಕ್ಚುಲಿ ತುಂಬಾ ಚೆನ್ನಾಗಿ ಬಂದಿತ್ತು ಕ್ರ್ಯಾಕರ್ಸ್. ಸೊ ನನಗೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು. ಸೊ ನೋಡಿ ಇಷ್ಟ ಆಯಿತು ಅಂತಂದರೆ ನನ್ನ ವ್ಲಾಗು ಏನಿಲ್ಲ, ಜಸ್ಟ್ ಒಂದು ಲಕ್ಷ್ಮೀ ಪೂಜೆ ವ್ಲಾಗ್ ಅಂತ ಹೇಳ್ಬೋದು. ಸೊ ನನ್ನ ಔಟ್ಫಿಟ್ಟು, ನನ್ನ ಹೇರ್ ಸ್ಟೈಲು ತುಂಬಾ ಮ್ಯಾಚ್ ಆಗ್ತಾಯಿತ್ತು. ಸಾರಿ, ಇವತ್ತು ನಾನು ನನಗೆ ನಾನು ಜಾಸ್ತಿ ಹೊಗಳ್ಕೊತಾ ಇದ್ದೀನಿ. ಸೊ ಆ್ಯಕ್ಚುಲಿ ಏನಂತಾರೆ, ಇದು ರೇರ್ ನನ್ನೇ ಹೊಗಳ್ಕೊಳ್ಳೋದು. ಬಟ್ ನಾವು ಆ್ಯಕ್ಚುಲಿ ನಮ್ಮ ಟೈಮ್ ನಾವು ಏನಂತಾರೆ ಕಾಂಪ್ಲಿಮೆಂಟ್ ಕೊಟ್ಕೋತಾ ಇರಬೇಕು. ನಾವು ಬೆಸ್ಟ್ ಇದ್ದೀವಿ, ನಾವು ಚೆನ್ನಾಗಿ ಕಾಣಿಸ್ತೀವಿ ಅಂಥೇಳಿ. ಸೊ ಆ ರೀತಿ ಇದ್ದಾಗಲೇ ನಾವು ಬೇರೆಯವರಿಗೆ ಏನಂತಾರೆ ಖುಷಿ ಹಂಚ್ಲಿಕ್ಕಾಗತ್ತೆ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ. ಸೊ ಸಾರಿ ನಿಮಗೆ ತಪ್ಪು ಅನಿಸಿದ್ರೆ, ಬಟ್ ನಾನು ಹೀಗೇ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಶೇರ್ ಮಾಡ್ತೀನಿ ಗುಲ್ಬರ್ಗದಲ್ಲಿರುವಂತಹ ತುಳಸಿ ವ್ಲಾಗ್ನ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ. ಅಲ್ಲಿ ಕೂಡ ನನ್ನ ಮಗ ಇಲ್ಲಿಂದನೇ ಪ್ಲ್ಯಾನ್ ಮಾಡಿಬಿಟ್ಟಿದ್ದ. ಸೊ ಅಲ್ಲಿ ಕೂಡ ನಾವು ಪಟಾಕಿ ಹಾರಿಸೋಣ, ತೊಗೊಂಡು ಬರೋಣ, ಆ ರೀತಿ ಈ ರೀತಿ ಅಂತ. ಸೊ ಇಲ್ಲೇ ನಾವು ಸಾಕಾಗೋಗಿತ್ತು. ಸೊ ಅಲ್ಲಿ ಹೋದ್ಕೊಳ್ಳೆ ಮತ್ತೆ ಅಲ್ಲಂತೂ ಇನ್ನೂ ತುಂಬಾ ಚೆನ್ನಾಗಿ ಗ್ರ್ಯಾಂಡಾಗಿ ಬಂದಿದೆ. ಸೊ ಅಲ್ಲಿ ಕೂಡ ದೀಪ ಹಚ್ಚಿ ಪೂರ ಮನೆಯೆಲ್ಲ ಬೆಳಗ್ತಾ ಇತ್ತು. ಸೊ ಅಲ್ಲಿಂದ ಏನಂತಾರೆ ವೈಬೇ ಬೇರೆ, ಇಲ್ಲಿನ ವೈಬ್ ಬೇರೆ ಅಂತ ಹೇಳ್ಬೋದು. ಸೊ ಎರಡು ಕಡೆ ನಾವು ಚೆನ್ನಾಗಿ ಸೆಲೆಬ್ರೇಷನ್ ಮಾಡಿದ್ದೀವಿ. ಈ ಸಲ ದೀಪಾವಳಿ 1 ತಿಂಗಳು ನಡೆದಿದೆ ಅಂತ ಹೇಳ್ಬೋದು ನಮ್ಮ ಮನೆಯಲ್ಲಿ. ಸೊ ಬರೀ ಪಟಾಕಿ ಹಾರಿಸಿದ್ದು. ಸೊ ಫೋಟೋ ತಕ್ಕೊಂಡಿದ್ದು ಲೆಕ್ಕನೇ ಇಲ್ಲ ಅದರದ್ದು. ಸೊ ನಿಮ್ಮ ಮನೆಯಲ್ಲಿ ಈ ರೀತಿ ಇದೆನಾ ಅಂತ ಶೇರ್ ಮಾಡಿ ನನಗೆ. ಯಾಕಂದರೆ ನಮ್ಮ ಮನೆಯಲ್ಲಿ ಈ ಸಲ ಬರೀ ಪಟಾಕಿ ಹಾರಿಸೋದು ಜಾಸ್ತಿ ಆಗಿಬಿಟ್ಟಿದೆ. ಈ ಸಲ ಸ್ನ್ಯಾಕ್ಸ್ ಏನೂ ಮಾಡಿಲ್ಲ. ಸೊ ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡಿಲ್ಲ ಜಾಸ್ತಿ. ಇಲ್ಲಿಗೆ ನಾನು ನನ್ನ ವ್ಲಾಗನ್ನು ಮುಗಿಸ್ತಾ ಇದ್ದೀನಿ. ಸೊ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ. ಮತ್ತು ನಾನು ಮುಂದಿನ ವ್ಲಾಗಲ್ಲಿ ತುಳಸಿ ವಿವಾಹ ಅಂದರೆ ನಾವು ಪೂನಾದಲ್ಲಿ ಹೇಗೆ ಆಚರಿಸಿದ್ದು ಅದನ್ನು ನಾನು ಶೇರ್ ಮಾಡ್ತೀನಿ. ಅಲ್ಲಿನೂ ಕೂಡ ಇದೇ ರೀತಿ ದೊಡ್ಡ ಏನಂತಾರೆ ದೀಪಾವಳಿನೇ ಆಗಿದೆ. ನಮ್ಮದು 1 ತಿಂಗಳು ಪೂರ ದೀಪಾವಳಿನೇ ಆಗಿದೆ ಅಂತ ಅಂದ್ಕೊಳ್ಳಿ. ಸೊ ಅದನ್ನು ಕೂಡ ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.